ಇಲ್ಲಿ ಗೃಹಲಕ್ಷ್ಮಿ ಹಣ ಬರುತ್ತಾ ಬರಲ್ವಾ ಅಂತ ಕನ್ಫ್ಯೂಷನಲ್ಲ ಇನ್ನೂ ಎಷ್ಟೊಂದು ಜನ ಇದ್ದೀರಾ. ಇದ್ರ ಬಗ್ಗೆ ಖುದ್ದಾಗಿ CM ಸಿದ್ದರಾಮಯ್ಯ ಅವರು ಒಂದು ಕ್ಲಾರಿಫಿಕೇಷನ್ನ ಕೊಟ್ಟಿದ್ದಾರೆ. ಜೊತೆಗೆ ನಿಮ್ಗೆಲ್ಲರಿಗೂ ಕೂಡ ಈ ತಿಂಗಳು ಜೂನ್ 18ನೇ ತಾರೀಕಿಗೆ ಎಕ್ಸ್ಟ್ರಾ ಒಂದು 2,000 ರೂಪಾಯಿ ಬರ್ತಿದೆ. ಹಾಗಾದರೆ ಒಂದು 2,000 ರೂಪಾಯಿ ಯಾವ ರೀತಿ ಬರುತ್ತೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ನಿಮ್ಗೆಲ್ಲರಿಗೂ ಕೂಡ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಕೊಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ಇದೇ ರೀತಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಮೊದಲೇ ಹೇಳ್ತಿದ್ದೀನಿ, ವಿಡಿಯೋ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ಡೌಟ್ ಬರಬಾರ್ದಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಆರಾಮಾಗಿ ಬರ್ತಿತ್ತು. ಆದರೆ ಲೋಕಸಭಾ ಚುನಾವಣೆ ಆದಮೇಲೆ ತುಂಬಾ ಕನ್ಫ್ಯೂಷನು, 2,000 ರೂಪಾಯಿ ಬರುತ್ತಾ ಬರಲ್ವಾ ಏನು ಕತೆ ಅಂತ. ಇವಾಗ ಕೇಂದ್ರ ಸರ್ಕಾರದಿಂದನೂ ಕೂಡ ನಿಮಗೆ 2,000 ರೂಪಾಯಿನ ಕೊಡ್ತಾ ಇದ್ದಾರೆ. ಅದು ಯಾರಿಗೆ ಬರುತ್ತೆ ಯಾವ ರೀತಿ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಜೂನ್ 18ನೇ ತಾರೀಕು ರಿಲೀಸ್ ಮಾಡ್ತೀವಿ ಅಂತ ಡೇಟ್ನೂ ಕೂಡ ಕೊಟ್ಟಿದ್ದಾರೆ. ಇವಾಗ CM ಸಿದ್ದರಾಮಯ್ಯ ಬಂದ್ಬಿಟ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆದು ಏನು ಗೊಂದಲ ಇತ್ತಲ್ಲ, ನಿಮಗೆ ಬರುತ್ತಾ ಬರಲ್ವಾ ಅಂತರ ಬಗ್ಗೆ ಕ್ಲಿಯರ್ ಮಾಡಿದರೆ ಅದನ್ನ ನಿಮಗೆ ವಿತ್ ಪ್ರೂಫ್ ನಿಮ್ಮ ಕಣ್ಮುಂದೆ ಇಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಇನ್ನೂ ಯಾರೊಂದು ಲೈಕ್ ಕೊಟ್ಟಿಲ್ಲ, ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಇವಾಗಂತೂ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕೊನೆವರೆಗೂ ಕೂಡ ನೋಡಿ. ಎಲ್ಲ ವಿಷಯನೂ ಕೂಡ ಕರೆಕ್ಟಾಗಿ ತಿಳ್ಕೊಂಡು ಹೋಗ್ತೀರಾ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆನೇ ಬರೋಣ. ಇಲ್ಲಿ ಕೇಂದ್ರ ಸರ್ಕಾರದಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ ಜೂನ್ 18ನೇ ತಾರೀಕು 2,000 ರೂಪಾಯಿನ ಒಂದು ಬಿಡುಗಡೆನ ಮಾಡ್ತಾ ಇದೆ. ಹಾಗಾದರೆ ನೀವು ಕೇಳ್ಬೋದು, ಈ ಒಂದು 2,000 ರೂಪಾಯಿ ಎಲ್ಲರಿಗೂ ಕೂಡ ಬರುತ್ತಾ, ಮಹಿಳೆಯರಿಗೆ ಬರುತ್ತಾ ಅಥವಾ ಯಾರಿಗೆ ಬರುತ್ತೆ, ಯಾವುದಿದು 2,000 ರೂಪಾಯಿ ನಮ್ಗೆ ಗೊತ್ತೇ ಇಲ್ವಲ್ಲ ಕೇಂದ್ರ ಸರ್ಕಾರದ್ದು ಅಂತ. ಇದು ಏನಂದರೆ ಕೇಂದ್ರ ಸರ್ಕಾರದವರು PM ಕಿಸಾನ್ ಯೋಜನೆ ಅಡಿ 2,000 ರೂಪಾಯಿನ ಕೊಡ್ತಿದ್ರು ಮೊದಲು. ಇವಾಗ ಅಧಿಕಾರಕ್ಕೆ ತಿರ್ಗಾ ಬಂದಿದ್ರಲ್ವಾ, ಅದರಿಂದ ಇವಾಗ 2,000 ರೂಪಾಯಿನ ಇವಾಗ ಹೊಸದಾಗಿ ಈ ಒಂದು ಸರ್ಕಾರ ರಚನೆ ಆಗಿದೆಯಲ್ಲ ಹೊಸದಾಗಿ ಕೇಂದ್ರ ಸರ್ಕಾರದಲ್ಲಿ BJP, ಅದಕ್ಕೂ ಕೂಡ ಇವಾಗ PM ಕಿಸಾನ್ ಯೋಜನೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ನಿಮ್ಗೆ ಏನು ಕಂತು ಕಂಟಿನ್ಯೂ ಆಗಬೇಕಾಗಿದ್ದಿಲ್ಲ, PM ಕಿಸಾನ್ ಯೋಜನೆ ಹಣ ಬರಬೇಕಾಗಿದ್ದನ್ನ ಇವಾಗ ಅದನ್ನ ಬಂದ್ಬಿಟ್ಟು ನಿಮಗೆ ಜೂನ್ 18ನೇ ತಾರೀಕು ಬಿಡುಗಡೆನ ಮಾಡ್ತೀವಿ, ಎಲ್ಲ ರೈತರ ಖಾತೆಗೂ ಕೂಡ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡಿದ್ರೆ ನೀವು ಆರಾಮಾಗಿರ್ಬೋದು. ರೈತರಿಗೆ ಮಾತ್ರ ಈ ಒಂದು ಹಣ ಸಿಗುತ್ತೆ. ಮತ್ತು ಇವಾಗ ನಾವು ಗೃಹಲಕ್ಷ್ಮಿ ಯೋಜನೆ ಹಣದ್ರ ಬಗ್ಗೆ ಬರೋದಾದರೆ ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಡೌಟ್ ಇದ್ದಿದೆ, ಗೃಹಲಕ್ಷ್ಮಿ ಹಣ ಬರುತ್ತಾ ಬರಲ್ವಾ ಏನು ಕತೆ. ಮತ್ತು ಮೇಯ್ನಾಗಿ ಹಣ ಬರುತ್ತೆ ಅಂತ ಗೊತ್ತಾದ್ಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ 11ನೇ ಕಂತಿನ ಹಣ ಯಾವಾಗ ಬರುತ್ತೆ, ಈ ರೀತಿಯೇ ನಿಮಗೆ ಸಾಕಷ್ಟು ಒಂದು ಡೌಟ್ಗಳಿತ್ತು. ಇವಾಗ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ ಇವಾಗ ನೋಡಿ, ಇವಾಗ ತಾನೇ ಜಸ್ಟ್ ಎಲೆಕ್ಷನ್ ಮುಗ್ದಿದೆ ಕಾಂಗ್ರೆಸ್ದು. ಅದಾದಮೇಲೆ ಏನಾಗುತ್ತೆ ಅಂದರೆ ಎಲೆಕ್ಷನ್ ಮುಗ್ದಾದ್ಮೇಲೆ ನಿಮಗೆ ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಮಾಡಬೇಕು 11ನೇ ಕಂತಿನ ಹಣದ್ರ ಬಗ್ಗೆ ಅವ್ರು ಚರ್ಚೆ ಮಾಡಿ ಒಂದು ಡಿಸಿಷನ್ನ ತೊಗೋತಾರೆ. ಯಾಕಂದರೆ ಸ್ವಲ್ಪ 11ನೇ ಕಂತಿನ ಹಣ ನಿಮಗೆ ಒಂದು ಸ್ವಲ್ಪ ಲೇಟಾಗಿ ರಿಸೀವ್ ಮಾಡ್ಕೋಬೋದು. ಇವಾಗ ಖುದ್ದಾಗಿ CM ಸಿದ್ದರಾಮಯ್ಯ ಅವರು ಏನೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೂ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು ಬೇಕು ಅಂದರೆ. ಗೃಹಲಕ್ಷ್ಮಿ ಹಣ ಬರುತ್ತೆ ಬರಲ್ವಾ ಅಂತ ಒಂದು ಡೌಟ್ ಇತ್ತಲ್ಲ, ಅದು ಫೈನಲಿ ಇವಾಗ ಕ್ಲಾರಿಫಿಕೇಶನ್ ಆಗಿದೆ. ಬೇಕಂದರೆ ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ಬೋದು. ರೆಗ್ಯುಲರ್ ಆಗಿ ಚಾನಲ್ನ ಫಾಲೋ ಮಾಡ್ತಾ ಇದ್ದಾರೆ, ನೆನ್ನೆ ವೀಡಿಯೋದಲ್ಲೂ ಕೂಡ ತಿಳಿಸ್ಕೊಡಿದೆ. ಇವಾಗ ನಮ್ಮ ಚಾನಲ್ ವೀಡಿಯೋ ಮಾಡಾದ್ಮೇಲೆ ಬೇರೆಯವರು ಕೂಡ ನೀವು ಅಪ್ಲೋಡ್ ಮಾಡಿರ್ತಾರೆ, ನೀವು ನೋಡ್ಕೋಬೋದು. ಏನಂದರೆ CM ಸಿದ್ದರಾಮಯ್ಯ ಅವರು ಕೂಡ ಇಲ್ಲಿ ಒಂದು ಟ್ವಿಟರಲ್ಲಿ ಅವ್ರು ಟ್ವೀಟ್ ಮಾಡಿ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ, ಗೃಹಲಕ್ಷ್ಮಿ ಯೋಜನೆ ಆಗಿರಲಿ ಮತ್ತು ಗ್ಯಾರಂಟಿ ಯೋಜನೆ ಆಗಿರಲಿ ಕಂಟಿನ್ಯೂ ಆಗುತ್ತೆ, ಏನು ಕೂಡ ನಿಲ್ಲಿಸಲ್ಲ ಅಂತ ಹೇಳಿದರೆ. ಅದರಿಂದ ಆರಾಮಾಗಿರಿ, ನಿಮಗೆ ಗೃಹಲಕ್ಷ್ಮಿ ಹಣ ಇನ್ನು ಕೆಲವು ದಿನಗಳಲ್ಲಿ ರಿಸೀವ್ ಮಾಡ್ಕೋತೀರಾ. ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ. ಡೆಫಿನೆಟ್ಲಿ ಅವರು ತುಂಬಾ ಖುಷಿ ಪಡ್ತಾರೆ. ಧನ್ಯವಾದಗಳು.